ಸಂಪುಟ ವಿಸ್ತರಣೆಗೆ ಕೂಡಿ ಬಂದಿದೆ ಮುಹೂರ್ತ. ಸೋಮವಾರ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಸದ್ಯಕ್ಕೆ ಯಾರಿಗೆ ಮಂತ್ರಿ ಭಾಗ್ಯ, ಏನು ಮಾನದಂಡ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಅಧಿಕೃತವಾಗಿ ಲಿಸ್ಟ್ ಬಂದ ಬಳಿಕ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಕೊನೆ ಹಂತದಲ್ಲಿ ಕೊನೆ ಕ್ಷಣದಲ್ಲಿ ಯಾರಿಗೆ ತಪ್ಪುತ್ತೆ ಯಾರಿಗೆ ಸಿಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 20 ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡ್ತಾರೆ, ಹೊಸಬರೆಷ್ಟು ಹಳಬರೆಷ್ಟು, ಹೈ ನಿರ್ಧಾರ ಏನಿದೆ, ನ್ಯೂಸ್ 18ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿನ್ನೆ ರಾಹುಲ್ಗೆ ಪಟ್ಟಿಯನ್ನು ಕೊಟ್ಟು ಬಂದಿರುವಂಥದ್ದು ರಾಜ್ಯದ ನಾಯಕರು. ಸೊ ಹೀಗಾಗಿ ಅವ್ರಿಗೂ ಕೂಡ ಇನ್ನೂ ಕನ್ಫರ್ಮ್ ಇಲ್ಲ ಯಾರನ್ನ ಕನ್ಫರ್ಮ್ ಮಾಡ್ತಾರೆ ಅಂತ. ಭಾನುವಾರ ಲಿಸ್ಟ್ ಅನ್ನ ಕಳುಹಿಸಲಿದ್ದಾರೆ ರಾಹುಲ್ ಗಾಂಧಿ. ಲಿಸ್ಟ್ ಸಮೇತ ಬೆಂಗಳೂರಿಗೆ ಬರಲಿದ್ದಾರೆ KC ವೇಣುಗೋಪಾಲ್. ಭಾನುವಾರ ರಾತ್ರಿ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಸೋಮವಾರ ನೂತನ ಸಚಿವರಿಂದ ಪ್ರಮಾಣ ವಚನ, ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಆಕಾಂಕ್ಷಿಗಳು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಹತ್ರ ಇನ್ನೂ ಪಟ್ಟಿ ಇರುವಂತ ಹಿನ್ನೆಲೆಯಲ್ಲಿ ಭಾನುವಾರದವರೆಗೂ ಏನು ಬೇಕಾದರೂ ಆಗ್ಬೋದು. ಸಚಿವ ಸ್ಥಾನ ಆಕಾಂಕ್ಷಿಗಳು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ, ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಲಿಸ್ಟ್ ಆಗಿದೆ, ಫೈನಲ್ ಆಗಿದೆ, ಆಗುತ್ತಾ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಕ್ಕ ನಾವು ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ನಾನು ಆಗ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ನನಗಂತ ಮಟ್ಟಿಗೆ ರವಿವಾರನೇ ಬಂದು ಹೇಳ್ತಾರ ಅಂತ. ಹೈಕಮಾಂಡ್ ಯಾವಾಗ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆಯೂ ಇಲ್ಲ, ಏನು ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಖಾತೆಗಿತ್ತ ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ, ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. ಬಹುತೇಕ ನಮ್ಮ KPC AICCಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಒಂದು ನಮಗೆ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ ಆಗ್ತೀವಿ ಅನ್ನೋದು ವಿಶ್ವಾಸದಲ್ಲಿ ಇದ್ದೀವಿ. ಅಲ್ಲ, ಆ ವಿಶ್ವಾಸದಲ್ಲೇ ನಾವು ವಾಪಸ್ ಬಂದಿದ್ದೀವಿ. ನೋಡಿ, ಯಾರು ಇದೆಯೋ ಬಿಟ್ಟಿದೆಯೋ ನನಗೆ ಯಾವುದೂ ಗೊತ್ತಿಲ್ಲ. ನಂದು ವಿಶ್ವಾಸ ಇದೆ, ಆಗತ್ತೆ ಅನ್ನೋದು ವಿಶ್ವಾಸದ ಮೇಲೆ ಬಂದಿದ್ದೀವಿ. ಅರ್ಹತೆ ಅಂತ ನಾನು ಕೇಳ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಿದೆ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ. ಇದು ಬರ್ಬೇಕು, ಹೌದು ಕೊಡ್ತಾ ಅಂತ ಅನ್ಕೊಂಡಿದ್ದೀನಿ.